ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಆ ಸುದ್ದಿಗೆ ಕಾರಣ ಇಷ್ಟೇ, ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಅದು ಕಾಮಾಖ್ಯ ದೇವಾಲಯದ ಒಂದು ದೇವಿಯ ಫೋಟೋ ಜೊತೆಗೆ ದರ್ಶನ್ ಜೊತೆಗಿರ್ತಕ್ಕಂಥ ಒಂದು ಫೋಟೋ ಅದನ್ನು ಹಾಕ್ಕೊಂಡು ದೇವರಿಗೆ ಗೊತ್ತು ಅಷ್ಟೇ ಸಾಕು ಈ ಕ್ಯಾಪ್ಷನ್ ಹಾಕ್ಕೊಂಡಿದ್ದಾರೆ. ಸೊ ಈ ಕ್ಯಾಪ್ಷನ್ ಹಾಕ್ಕೊಂಡಿದ್ದ ಉದ್ದೇಶ ಏನು, ಯಾಕಾಗಿ ಇದನ್ನು ಹಾಕ್ಕೊಂಡ್ರು ಅನ್ನೋದನ್ನು ಸಾಕಷ್ಟು ಪ್ರಶ್ನೆಗಳು ಈಗ ಎಲ್ಲ ಕಡೆ ಕಾಡ್ತಾ ಇದೆ. ಸದ್ಯಕ್ಕೆ ಈ ಪೋಸ್ಟ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ದರ್ಶನ್ ಫ್ಯಾನ್ಸು ಕೂಡ ಸಾಕಷ್ಟು ಆ ಪೋಸ್ಟಿಗೆ ರೀಟ್ವೀಟ್ ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟನ್ನು ಹಾಕಿದರು. ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಕೂಡ ಚೆನ್ನಾಗಿರಬೇಕು ಅಂತ ಒಂದು ಪೋಸ್ಟ್ ಮಾಡಿದರು. ಅದು ವ್ಯಕ್ತಿಯಾಗಿರಲಿ ಅಥವಾ ವಸ್ತುವಾಗಿರಲಿ ಅನ್ನೋ ಪೋಸ್ಟನ್ನು ಕೂಡ ಮಾಡಿದ್ರು. ಅದು ಸಾಕಷ್ಟು ಗಮನ ಸೆಳೆದಿತ್ತು. ಅದಕ್ಕೆ ಕಾರಣ ಹಲವಾರು ಬಂದು ಒಂದಷ್ಟು ಮಾತುಕತೆಗಳು ಬಂದು ಪರ ವಿರೋಧಗಳ ಚರ್ಚೆಗಳು ಆದವು. ಸೊ ಎಲ್ಲೋ ಒಂದು ಕಡೆಗೆ ದರ್ಶನ್ ಆಪ್ತ ಸಹೋದರ ಅಂತ ಹೇಳ್ಕೊಳ್ತಿದ್ದಕ್ಕಂಥ ಧನ್ವೀರ್ ಅವರಿಗೂ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಮನಸ್ತಾಪ ಆಗಿರ್ಬೋದು, ಅದಕ್ಕೆ ಈ ರೀತಿಯ ಪೋಸ್ಟ್ ಹಾಕಿದ್ದಾರೆ ಅಂತ ಕೂಡ ಒಂದಷ್ಟು ಮಾತುಗಳು ಬಂದು ಬೇರೆ ಏನೇನೋ ಅರ್ಥೈಸ್ಕೊಂಡ್ರು ಜನ. ಆದರೆ ಇತ್ತೀಚೆಗಷ್ಟೇ ಧನ್ವೀರ್ ಅವರು ದರ್ಶನ್ ಅವ್ರನ್ನ ಜೈಲಿನಲ್ಲಿ ಭೇಟಿಯಾಗಿ ಕೂಡ ಹೊರಗೆ ಬಂದರು. ಅಲ್ಲಿಗೆ ಸೊ ಹಿಂದೆ ಅವರು ಹಾಕಿದ್ದ ಪೋಸ್ಟ್ಗೂ ಒಂದಷ್ಟು ಕಾಮೆಂಟ್ಗಳು ಬಂದಿದ್ದಕ್ಕೂ ಯಾವುದೇ ಕೂಡ ಒಂದಕ್ಕೊಂದು ತಾಟಲಿಲ್ಲ. ಸೊ ಅಲ್ಲಿಗೆ ಆ ವಿಚಾರ ಕೈ ಬಿಟ್ಟರು. ಆದರೆ ಈಗ ಎಲ್ಲೋ ಒಂದು ಕಡೆಗೆ ದೇವರಿಗೆ ಗೊತ್ತು ಅಷ್ಟೇ ಸಾಕು ಅಂತ ಒಂದು ಪೋಸ್ಟ್ ಮಾಡಿದ್ದಾರೆ. ಯಾವ ವಿಚಾರವಾಗಿ ಹಾಕ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದರ ಮೂಲಕ ಜೊತೆಗೆ ಒಳ್ಳೆತನ ವ್ಯಕ್ತಿತ್ವವನ್ನು ಯಾರಿಗೂ ಕೂಡ ತೋರಿಸುವಂತಹ ಅಗತ್ಯ ಇಲ್ಲ ಅಂತ. ಅಂದರೆ ಒಳ್ಳೆತನವನ್ನು ಅಥವಾ ಒಳ್ಳೆಯ ವ್ಯಕ್ತಿತ್ವವನ್ನು ತೋರಿಸುವಂಥ ಅಗತ್ಯ ಏನಿದೆ ಅದು ತಾನಾಗಿ ಗೊತ್ತಾಗುತ್ತೆ ಅನ್ನೋದರ ಅರ್ಥ ಕೂಡ ಅವರಿಗೆ ಆ ಪೋಸ್ಟ್ ಮೂಲಕ ಬರೆದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಹಾಡನ್ನು ಕೂಡ ಹಾಕಿದ್ದಾರೆ. ಆ ಪೋಸ್ಟನ್ನು ಮಾಡಿ ಒಂದಷ್ಟು ಕ್ಯಾಪ್ಷನ್ ಬರೆದು, ಎಲ್ಲಿಗೆ ಓಡುವೆ ಓ ಮನುಜ ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ. ಸೊ ಇದು ಒಂದಷ್ಟು ಅರ್ಥಗರ್ಭಿತವಾದಂಥ ಹಾಡಿದು. ಅಂದರೆ ನೀ ಎಲ್ಲೂ ಹೋಗೋಕ್ಕಾಗಲ್ಲ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಇರ್ತವೆ ಅಂತ. ಅಂದರೆ ಯಾರೋ ಒಂದಷ್ಟು ಕಾಮೆಂಟ್ ಮಾಡಿರೋರಿಗೆ ಅಥವಾ ಯಾರೋ ಒಂದಷ್ಟು ಅವರಿಗೆ ನೋವಿನ ಮಾತುಗಳನ್ನು ಆಡಿರೋರಿಗೆ ಈ ಪೋಸ್ಟನ್ನು ಹಾಕಿರಬಹುದಾ ಅನ್ನೋ ಚರ್ಚೆಗಳು ಕೂಡ ಈಗ ನಡೀತಾ ಇದೆ. ಅದೇನೇ ಇದ್ದರೂ ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಯಾವಾಗ ಜೈಲಿಗೆ ಹೋದರು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಹೊರಗಿದ್ದುಕೊಂಡೇ ಒಂದಷ್ಟು ಕಾನೂನು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಏನು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಾಮೆಂಟ್ಸ್ ಬರ್ತಿದೆ, ಆ ಕಾಮೆಂಟ್ಸ್ಗೂ ಕೂಡ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಸಿದ್ಧರಾದರು. ಸೊ ಅವ್ರ ಬಗ್ಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದಂಥವ್ರ ಮೇಲೂ ಕೂಡ ದೂರನ್ನು ಕೊಟ್ಟಿದ್ದರು ಕೂಡ. ಸೊ ಅದ್ರ ಬಗ್ಗೆ ಕ್ರಮವನ್ನು ಕೂಡ ಪೊಲೀಸ್ ಇಲಾಖೆ ಕೈಗೊಂಡಿತ್ತು. ಸೊ ಇದರ ನಡುವೆನೇ ಕೂಡ ತುಂಬ ತಾಳ್ಮೆಯಿಂದ ದರ್ಶನ್ ಅವ್ರನ್ನ ಬರಮಾಡ್ಕೊಳ್ಬೇಕು, ದರ್ಶನ್ ಅವ್ರನ್ನ ಹೊರಗೆ ಕರ್ಕೊಂಬರಬೇಕು ಅಂತ ಶತಪ್ರಯತ್ನ ನಡೆಸ್ತಾನೆ ಇದ್ದಾರೆ. ಆದರೆ ದರ್ಶನ್ ಅವರ ದುರದೃಷ್ಟವೇನೋ ಗೊತ್ತಿಲ್ಲ. ಸೊ ಒಂದಾದ ಮೇಲೆ ಒಂದು ಸಂಕಷ್ಟಕ್ಕೆ ಅವರು ಸಿಲುಕ್ತಾನೆ ಇದ್ದಾರೆ. ಜೈಲಿನಲ್ಲಿ ಇವತ್ತು ಒಂದು ವಿಚಾರಣೆ ಕೂಡ ನಡೀತು. ಹೈಕೋರ್ಟ್ನಲ್ಲಿ ಏನು ಅರ್ಜಿ ಹಾಕಿದ್ರು, ಯಾವುದೇ ಕಾರಣಕ್ಕೆ ಮಾಫಿ ಸಾಕ್ಷಿಯನ್ನಾಗಿ ಅವಕಾಶ ಕೊಡಬಾರ್ದು ನಿರ್ದೋಷಿಗೆ ಅಂಥೇಳಿ ದರ್ಶನ್ ಪರ ವಕೀಲರು ಕೂಡ ಒಂದು ಅರ್ಜಿಯನ್ನು ಹಾಕಿದರು. ಇವತ್ತು ಖುದ್ದಾಗಿ ದರ್ಶನ್ ಅವರನ್ನ ಕರೆಸಿ ವಿಚಾರಣೆ ನಡೆಸಿದಾಗ ಅದನ್ನು ಹೈಕೋರ್ಟ್ ಕೂಡ ಅದನ್ನೇ ಎತ್ತಿ ಹಿಡಿತು. ಹಿಂದೆ ಏನು ಸೆಷನ್ ನ್ಯಾಯಾಲಯದಲ್ಲಿ ತೀರ್ಪು ಹೊಂದಿತ್ತು, ಅದೇ ತೀರ್ಪನ್ನು ಕೂಡ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಹಾಗಾಗಿ ದರ್ಶನಿಗೆ ಮತ್ತೆ ಹಿನ್ನಡೆ ಆದಂತಾಗಿದೆ. ಸೊ ಗೊತ್ತಿಲ್ಲ ದರ್ಶನ್ ಅವರ ಸ್ಥಿತಿ ಈ ಸದ್ಯಕ್ಕೆ ಈ ರೀತಿ ಇದೆ. ಅಂದರೆ ಈ ಹೊರಗಡೆ ಗಮನಿಸಿದರೆ ವಿಜಯಲಕ್ಷ್ಮಿ ಅವರು ಈ ರೀತಿಯ ಒಂದಷ್ಟು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಒಂದಷ್ಟು ಬರ್ಕೊಳ್ತಾ ಇದ್ದಾರೆ. ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಬೇಕು, ಅವರ ಇನ್ಸ್ಟಾಗ್ರಾಮಲ್ಲಿ 1 ವರ್ಷ ಕಳೆದರೂ ಕೂಡ ಆ ಗಾಯ ಇನ್ನೂ ಕೂಡ ವಾಸಿಯಾಗಿಲ್ಲ. ನೋವು ಮತ್ತು ಇನ್ನೂ ಬಹಳಷ್ಟು ಹಾಗೇ ಇದೆ ಅನ್ನೋ ಅರ್ಥದಲ್ಲಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಅರ್ಥ ಮಾಡಿಕೊಳ್ಳಲಾಗದ ವಿಷಯಗಳ ಬಗ್ಗೆ ಜಗತ್ತು ತೀರ್ಪು ನೀಡಬಹುದು. ಅಂದರೆ ಇದ್ರ ಅರ್ಥ, ಈ ಪದದ ಅರ್ಥ ಸಾಕಷ್ಟಿದೆ. ಅರ್ಥ ಮಾಡಿಕೊಳ್ಳಲಾಗದ ವಿಷಯಗಳ ಬಗ್ಗೆ ಜಗತ್ತು ತೀರ್ಪು ನೀಡ್ಬೋದು, ಆದರೆ ನಾನೀಗ ವಿವರಿಸುವುದನ್ನು ನಿಲ್ಲಿಸಿದ್ದೇನೆ. ಅಂದರೆ ಈ ಜಗತ್ತಿನ ಒಂದಷ್ಟು ಜನ ಏನೇ ಮಾಡಿದ್ರು ಏನೇ ಇದ್ದರೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ, ಸಾಕಷ್ಟು ಕಾಮೆಂಟ್ಗಳನ್ನು ಮಾಡ್ತಾರೆ ಅನ್ನೋ ಅರ್ಥದಲ್ಲೇ ಅವರು ಅದನ್ನು ಬರ್ಕೊಂಡಿದ್ದಾರೆ. ಆದರೆ ನಾನು ಯಾವುದಕ್ಕೂ ಕೂಡ ವಿವರಣೆ ಕೊಡಲ್ಲ, ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡೋದಿಲ್ಲ, ಎಲ್ಲವನ್ನು ಕೂಡ ನಿಲ್ಲಿಸಿದ್ದೀನಿ ಅನ್ನೋ ಅರ್ಥದಲ್ಲಿ ಬರ್ಕೊಂಡಿದ್ದೇನೆ.
ನಾನು ಸುಮ್ಮನೆ ನಗ್ತೀನಿ ಮತ್ತು ಉಳಿದಿದ್ದನ್ನು ಕೂಡ ಕಾಲ ಮತ್ತು ದೇವರಿಗೆ ಬಿಟ್ಬಿಡ್ತೀನಿ. ಸೊ ಎಲ್ಲವೂ ಕೂಡ ಆ ದೇವರೇ ನಿರ್ಧಾರ ಮಾಡುತ್ತೆ ಅನ್ನೋ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ಸೂಕ್ಷ್ಮವಾಗಿ ಸೂಚ್ಯವಾಗಿ ಒಂದಷ್ಟು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಅದೇನೇ ಇರಲಿ, ದರ್ಶನ್ ಪ್ರಕರಣದಲ್ಲಿ ಸಿಲುಕು ಹಾಕೊಂಡಾಗಿಂದನೂ ಕೂಡ ವಿಜಯಲಕ್ಷ್ಮಿ ಅವರು ಸುತ್ತಾಡಿದಂಥ ದೇವಸ್ಥಾನಗಳಿಲ್ಲ, ಪ್ರಾರ್ಥಿಸಿದಂಥ ಪ್ರಾರ್ಥನೆಗಳಿಲ್ಲ, ಸಾಕಷ್ಟು ಹರಕೆ ಹೊತ್ತರು ದರ್ಶನ್ ಹೊರಗೆ ಬರಬೇಕು ಅಂಥೇಳಿ. ಜಾಮೀನಿಂದ ಹೊರಗೆ ಬಂದರು. ಜಾಮೀನು ಪಡೆದ ನಂತರ ದರ್ಶನ್ ಜೊತೆಗೆ ಒಂದಷ್ಟು ದೇವಸ್ಥಾನಗಳನ್ನು ಸುತ್ತಾಡಿದ್ದು ಕೂಡ ಉಂಟು. ಎಲ್ಲೋ ಒಂದು ಕಡೆ ದರ್ಶನ್ ಅವರ ಆಗಲೇ ಹೇಳ್ದಂಗೆ ಅವರ ದುರದೃಷ್ಟ, ಟೈಮ್ ಸರಿ ಇಲ್ಲ, ಹಾಗಾಗಿ ಕೋರ್ಟಲ್ಲೂ ಕೂಡ ಅವರಿಗೆ ಹಿನ್ನಡೆ ಆಗ್ತಾ ಬಂತು. ಅವರ ಜೊತೆಗಿದ್ದವರೇ ಈಗ ಒಂದಷ್ಟು ಸಾಕ್ಷಿಗಳನ್ನು ನುಡಿತಾ ಇದ್ದಾರೆ. ಮಾಫಿ ಸಾಕ್ಷಿ ಮೂಲಕ ಪ್ರದೋಷ್ ಅವರು ಹೀರೋ ಸತ್ಯವನ್ನು ಹೇಳ್ತೀನಿ ಅಂತ ಬಂದರು. ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟ ನಂತರ ದರ್ಶನ್ ಪರ ವಕೀಲರು ಮತ್ತು ದರ್ಶನ್ ಅವರು ಯಾರೂ ಕೂಡ ಹೇಳಿಕೆ ಕೊಡೋ ಹಾಗಿಲ್ಲ ಅಂಥೇಳಿ ಒಂದು ಅಪ್ಲಿಕೇಶನ್ ಅರ್ಜಿ ಕೂಡ ಹಾಕ್ತಾರೆ. ಸೊ ಕೋರ್ಟ್ ಅದಕ್ಕೂ ಕೂಡ ತಿರಸ್ಕಾರ ಮಾಡುತ್ತೆ. ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಅಲ್ಲಿ ಏನು ಕೆಳ ಹಂತದ ನ್ಯಾಯಾಲಯದಲ್ಲಿ ಏನು ತೀರ್ಪು ಬಂದಿತ್ತು, ಯಾವುದನ್ನು ಎತ್ತಿ ಹಿಡಿದಿದ್ರು ಅದನ್ನೇ ಕೂಡ ಹೈಕೋರ್ಟಲ್ಲಿ ಕೂಡ ಎತ್ತಿ ಹಿಡಿಯುತ್ತೆ. ಸೊ ಹೀಗಾಗಿ ದರ್ಶನ್ ಅವರಿಗೆ ಮತ್ತೆ ಈ ಪ್ರಕರಣದಿಂದ ಒಂದಷ್ಟು ಹಿನ್ನಡೆ ಆಗುತ್ತೆ. ಅದೇನೇ ಇದ್ದರೂ ಕೂಡ ಸದ್ಯಕ್ಕೆ ಹೊರಗಡೆಯಿಂದ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಒಂದೊಂದೇ ಪೋಸ್ಟ್ಗಳನ್ನು ಹಾಕ್ಕೊಳ್ತಾರೆ, ಒಂದು ಗೀತೆಯನ್ನು ಹಾಕ್ಕೊಳ್ತಾರೆ. ಹಿನ್ನೆಲೆಯಲ್ಲಿ ನೋಡಿದ್ರೆ ಒಂದಷ್ಟು ಜನ ಅವರಿಗೆ ನೋವಿನ ಮಾತುಗಳನ್ನು ಆಡಿದ್ದಾರೆ, ನೋವಾಗುವಂಥ ಮೆಸೇಜ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾರು ಏನೇ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದು ಬರುತ್ತೆ ಅಂದರೆ ನಿಮಗೆ ನಿಮ್ಮ ಕರ್ಮ ಎಲ್ಲ ಇಲ್ಲೇ, ನೀವು ಏನೇ ಮಾಡಿದ್ರು ಕೂಡ ನಿಮಗೆ ಸುತ್ತುವರಿಯುತ್ತೆ ಅನ್ನೋ ಅರ್ಥದಲ್ಲೇ ಕೂಡ ಅವರು ಒಂದಿಷ್ಟು ಪದಗಳನ್ನು ಬಳಕೆ ಮಾಡಿದ್ದಾರೆ. ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ ಮೂಲಕನೇ ಏನೆಲ್ಲ ಹೇಳಬೇಕು ಆ ಮೆಸೇಜ್ನ ಅಭಿಮಾನಿಗಳಿಗೂ ಹೇಳ್ತಾ ಇದ್ದಾರೆ. ಸೊ ಅವರನ್ನು ಕಾಡದಂಥ ಜನ, ಆಮೇಲೆ ಅವ್ರನ್ನ ನೋಯಿಸಿದಂಥ ಒಂದಷ್ಟು ವ್ಯಕ್ತಿಗಳಿಗೂ ಕೂಡ ತಿರುಗೇಟನ್ನು ಪೋಸ್ಟ್ ಮೂಲಕ ಬರವಣಿಗೆ ಮೂಲಕ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈಗ ಅವ್ರು ಏನು ಈಗ ಒಂದು ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿರ್ತಕ್ಕಂಥ ಪೋಸ್ಟು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಸೊ ಯಾಕೆ, ಯಾವ ಕಾರಣಕ್ಕೆ ಈ ಪೋಸ್ಟನ್ನು ಹಾಕಿದ್ರು ಅಂತ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಅದೇನೇ ಇದ್ದರೂ ಕೂಡ ಅವರ ಬಗ್ಗೆ ಸಾಕಷ್ಟು ಜನ ಒಂದಷ್ಟು ಇನ್ಸ್ಟಾಗ್ರಾಮ್ನಲ್ಲಿ ಅವರು ಯಾವುದೇ ಒಂದು ಫೋಟೋ ಹಾಕಿದ್ದಾರೆ, ಯಾವುದೇ ಒಂದು ಮೆಸೇಜ್ ಹಾಕಿದರೂ ಕೂಡ ಅಲ್ಲಿ ಒಂದಷ್ಟು ಕೊಂಕು ನುಡಿಯುವ ಒಂದಷ್ಟು ವರ್ಗ ಇದೆ. ಸೊ ಅವರು ಏನೇ ವಾದ ವಿವಾದ ಚರ್ಚೆ ಮಾಡಿದರೂ ಕೂಡ, ಯಾವುದನ್ನೇ ಒಂದು ಪೋಸ್ಟ್ ಮಾಡಿದ್ರು ಕೂಡ ಅಲ್ಲಿ ಒಂದಷ್ಟು ಜನ ಅವರಿಗೆ ನೋವಾಗುವಂತಹ ಟ್ವೀಟನ್ನು ಮಾಡ್ತಾರೆ, ರೀಟ್ವೀಟ್ ಮಾಡ್ತಾರೆ, ನೋವಾಗುವಂಥ ಬರಹವನ್ನು ಬರೀತಾರೆ. ಸೊ ಅವರೆಲ್ಲರಿಗೂ ಕೂಡ ಉತ್ತರವಾಗಿ ಇವತ್ತೊಂದು ಪೋಸ್ಟ್ ಮಾಡಿದ್ದಾರೆ. ಅದೇ ಇವತ್ತು ಹಾಕಿರ್ತಕ್ಕಂಥ ಪೋಸ್ಟು. ಸೊ ಜಗತ್ತು ಏನೇ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ನಾನು ಎಲ್ಲದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಪ್ರತಿಕ್ರಿಯೆ ಮಾಡೋದನ್ನು. ಸೊ ಎಲ್ಲದನ್ನು ಕೂಡ ದೇವರು ನೋಡುತ್ತೆ, ಕಾಲನ್ನು ನೋಡುತ್ತೆ, ಸಮಯ ಬಂದಾಗ ಅದೇನಾಗಬೇಕು ಅದಾಗುತ್ತೆ ಅನ್ನೋ ಅರ್ಥದಲ್ಲಿ ಆ ಪೋಸ್ಟ್ ಇದೆ. ಸದ್ಯ ದರ್ಶನ್ ಜೈಲಲ್ಲಿದ್ದಾರೆ. ಅವರು ಹೊರಗೆ ಬರಬೇಕು ಅಂತೇಳಿ ಸಾಕಷ್ಟು ಕಾನೂನು ಹೋರಾಟಗಳು ನಡೀತಾನೇ ಇದೆ. ಆದರೆ ಟೈಮ್ ಸರಿ ಇಲ್ಲದ ಕಾರಣ ಒಂದೊಂದೇ ಸಂಕಷ್ಟಕ್ಕೆ ದರ್ಶನ್ ಅವರು ಸಿಲುಕ್ತಾ ಇದ್ದಾರೆ. ಸೊ ಈ ನಡುವೆ ಈ ರೀತಿಯ ಒಂದಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇದೆ. ಸೊ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಕೇಸು ಏನಾಗುತ್ತೆ ಏನು ಇಲ್ಲ ಅನ್ನೋದು ಕೋರ್ಟಲ್ಲಿ ಇರೋದ್ರಿಂದ ಯಾರಿಗೂ ಹೇಳೋಕ್ಕಾಗಲ್ಲ. ಕೋರ್ಟಿಂದ ಒಂದಷ್ಟು ತೀರ್ಪುಗಳು ಬರಲೇಬೇಕು, ಬಂದೇ ಬರುತ್ತೆ. ಸೊ ಅಲ್ಲಿವರೆಗೂ ಎಲ್ಲವೂ ಕೂಡ ಕಾಲವೇ ನಿರ್ಧರಿಸುತ್ತೆ. ವಿಜಯಲಕ್ಷ್ಮಿ ಹೇಳ್ದಂಗೆ ಸಮಯ ಬಂದಾಗ ಎಲ್ಲವೂ ಕೂಡ ಕಾಲ ನಿರ್ಧಾರ ಮಾಡುತ್ತೆ. ಸೊ ಆ ನಿರ್ಧಾರಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ವಿಜಯಲಕ್ಷ್ಮಿ ಅವರು ಆಗಾಗ ಮಾತ್ರ ಈ ರೀತಿಯ ಒಂದಷ್ಟು ಪೋಸ್ಟ್ಗಳನ್ನು ಹಾಕ್ತಾರೆ, ಬರಹಗಳನ್ನು ಬರೀತಾರೆ. ಸೊ ಅದೆಲ್ಲ ಒಂದು ಕಡೆಗೆ ಬೇರೆ ಅರ್ಥವನ್ನು ಕಲ್ಪಿಸ್ತಾ ಹೋಗುತ್ತೆ. ಸೊ ಇವತ್ತು ಹಾಕಿರ್ತಕ್ಕಂಥ ಈ ಪೋಸ್ಟ್ಗೂ ಇವತ್ತು ನಡೆದಿರ್ತಕ್ಕಂಥ ಕೋರ್ಟ್ನ ವಿಚಾರಣೆಗೂ ಒಂದಷ್ಟು ಎಲ್ಲೋ ಒಂದು ಕಡೆಗೆ ಸಾಮ್ಯತೆ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಕೋರ್ಟಲ್ಲಿ ಹಿನ್ನಡೆ ಆದಾಗ ಒಂದಷ್ಟು ಜನ ಸೊ ಕಾಮೆಂಟ್ಗಳನ್ನು ಹಾಕಿರ್ತಾರೆ. ಆ ಕಾಮೆಂಟ್ಗಳನ್ನು ನೋಡಿದಂಥವರಿಗೆ ಉತ್ತರ ಕೊಡುವ ಸಲುವಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ರೀತಿಯ ಪೋಸ್ಟನ್ನು ಹಂಚಿಕೊಂಡು ವಿಜಯಲಕ್ಷ್ಮಿ ಅವರು ತಮ್ಮ ಬರಹವನ್ನು ಬರ್ಕೊಂಡಿದ್ದಾರೆ. ಸೊ ಒಂದಂತೂ ಸತ್ಯ, ಇಲ್ಲಿ ಸತ್ಯತೆ ಏನು ಅನ್ನೋದನ್ನು ಕೋರ್ಟಲ್ಲೇ ತೀರ್ಮಾನ ಮಾಡಬೇಕು. ಕೋರ್ಟ್ ತೀರ್ಪು ಹೊರ ಬಂದ ನಂತರ ವಿಷಯ ಏನಂತ ಗೊತ್ತಾಗುತ್ತೆ. ಅಲ್ಲಿಯವರೆಗೆ ಈ ರೀತಿಯ ಒಂದಷ್ಟು ಬರವಣಿಗೆಗಳು, ಪೋಸ್ಟ್ಗಳು ನಡೆದೇ ನಡೀತಾ
ನಡೀತವೆ. ಸೊ ವಿಜಯಲಕ್ಷ್ಮಿ ಹಾಗೆ ನೋಡಿದ್ರೆ ಅವರು ಮಹಾನ್ ದೈವ ಭಕ್ತರು. ಸೊ ಆರಂಭದಿಂದನೂ ಕೂಡ ಈ ಪ್ರಕರಣ ಯಾವಾಗ ಶುರುವಾಯಿತು ಅವಾಗಿಂದನೂ ಕೂಡ ಸುತ್ತಿದ ದೇವಾಲಯಗಳೇ ಇಲ್ಲ. ಹಾಗಾಗಿ ದೇವರ ಮೊರೆಯನ್ನು ಹೋಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಬಲವಾಗಿ ನಂಬಿದ್ದಾರೆ, ಕಾನೂನನ್ನು ಕೂಡ ಅಷ್ಟೇ ಬಲವಾಗಿ ನಂಬ್ಕೊಂಡಿದ್ದಾರೆ. ಸೊ ಎಲ್ಲವೂ ಕೂಡ ಕಾಲ ನಿರ್ಧಾರ ಮಾಡುತ್ತೆ ಅನ್ನೋದರ ಸತ್ಯದ ಮೇಲೆ ಅವರು ಈಗ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.